ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರ್ಣ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕರ್ಣ ಆಪರೇಷನ್ ಥಿಯೇಟ್ರಿಗೆ ಅಂತ ಹೋದಾಗ ಅಲ್ಲಿ ಲೈಟ್ನ ಬೇಕಂತಾನೆ ಆಫ್ ಮಾಡಿಸಿರ್ತಾರೆ. ಅವ್ರ ಅತ್ತನೇ ಬೇಕು ಅಂತ ಅವ್ನು ಆಪ್ರೇಷನ್ ಮಾಡಬಾರ್ದು, ಅವ್ನು ಆಪ್ರೇಷನ್ ಫೇಲ್ ಆಗಬೇಕು ಅನ್ನೋ ಕಾರಣಕ್ಕೇ ಲೈಟ್ನ ಆಫ್ ಮಾಡಿಸಿರ್ತಾರೆ. ಆಗ ಕರ್ಣಂಗೆ ಟಾರ್ಚ್ ಇಟ್ಕೊಂಡು ಹೀರೋಯಿನ್ ಎಂಟ್ರಿ ಕೊಡ್ತಾಳೆ. ಟಾರ್ಚಲ್ಲಿ ಎಲ್ಲರೂ ಟಾರ್ಚ್ ಹಿಡಿದ್ರೆ ಬೇಗ ಆಪ್ರೇಷನ್ ಮಾಡ್ಬೋದು ಅಂತ ಹೇಳಿ ಬೆಳಕು ಕೊಡ್ತಾಳೆ. ಆದರೆ ಇಲ್ಲಿ ಕಾರ್ತಿಕ್ ಇನ್ನೊಂದು ಪೊಲಿಟಿಷಿಯನ್ ಕೇಸ್ ತೊಗೊಂಡಿರೋವಾಗ ಅದು ಕ್ರಿಟಿಕಲ್ ಆಗ್ತಾ ಇರುತ್ತೆ. ಆ ಕ್ರಿಟಿಕಲ್ ಏನಕ್ಕೆ ಆಗ್ತಾ ಇರುತ್ತೆ ಅಂದರೆ ಅವನು ಪ್ಯಾನಿಕ್ ಆಗ್ತಾ ಇರ್ತಾನೆ. ಅವ್ನು ಪ್ಯಾನಿಕ್ಕಾಗಿ ಏನು ಮಾಡಬೇಕಂತ ಗೊತ್ತಾಗ್ದಲೇ ಕೇಸ್ ಕ್ರಿಟಿಕಲ್ ಆಗ್ತಾ ಇರುತ್ತೆ. ಆಗ ಇಮಿಡಿಯೇಟಾಗಿ ಹೋಗಿ ಕರ್ಣಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ನರ್ಸ್ನ ಅಲ್ಲಿಂದ ಕಳಿಸ್ತಾನೆ. ನರ್ಸ್ ಹೋಗಿ ಕರ್ಣ ಸರ್, ಅಲ್ಲಿ ಪೊಲಿಟಿಷಿಯನ್ ಅವ್ರ ಮಗಳು ಆಪ್ರೇಷನ್ ಕ್ರಿಟಿಕಲ್ ಆಗ್ತದೆ, ಸೊ ಕಾರ್ತಿಕ್ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಮಾಡೋದಕ್ಕೆ ಅಂತ ಹೇಳಿದಾಗ, ಸರಿ ನನಗೆ ವೀಡಿಯೋ ಕಾಲ್ ಮಾಡಿ, ನಾನು ಇಲ್ಲಿಂದನೇ ಗೈಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಹೋಗಿ ವೀಡಿಯೋ ಕಾಲ್ನ ತೊಗೊಂಡೋಗಿ ಕೊಡ್ತಾನೆ. ಆದರೆ ಇಲ್ಲಿ ಹೊರಗಡೆ ಪೊಲಿಟಿಷಿಯನ್ ಮತ್ತು ಆಟೋ ಡ್ರೈವರ್ ಇಬ್ಬರೂ ಕಾಯ್ತಾ ಇರ್ತಾರೆ, ಏನಾಗುತ್ತೋ ಎತ್ತಾಗುತ್ತೋ ಅಂತ. ಇಲ್ಲಿ ಕಾರ್ತಿಕ್ಗೆ ಕರ್ಣ ಗೈಡ್ ಮಾಡ್ತಾ ಮಗುಗೆ ಡೆಲಿವರಿ ಆಗುತ್ತೆ. ಮಗು ಡೆಲಿವರಿಯಾಗಿ ಆಚೆ ಬರುತ್ತೆ. ಇಲ್ಲಿ ಆ ಕಡೆ ಕರ್ಣ ಮಾಡ್ತಿದ್ದು ಆಪ್ರೇಷನ್ನು ಸಕ್ಸಸ್ ಆಗಿ ಮಗು ಆಚೆ ಬರುತ್ತೆ. ಸೊ ಇಬ್ಬರು ಡೆಲಿವರಿನ ಆರಾಮಾಗಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಇದೆಲ್ಲ ಕರ್ಣ ಎರಡು ಕಡೆ ಕಾನ್ಸಂಟ್ರೇಷನಿಂದ ಅಲ್ಲೂ ವೀಡಿಯೋ ಕಾಲಲ್ಲಿ ಗೈಡ್ ಮಾಡ್ತಾ, ಇಲ್ಲೂ ಇವನಿಗೆ ಆಪ್ರೇಷನ್ ಮಾಡ್ತಾ ಗೈಡ್ ಮಾಡ್ತಾ ಇಬ್ರಿಗೂ ಮಗು ಆಗುತ್ತೆ. ಆಗ ಆಟೋ ಡ್ರೈವರ್ ಮಗು ತೊಗೊಂಬಂದು ತೊಗೊಳ್ಳಿ, ನಮಗೆ ಗಂಡು ಮಗು ಆಗಿದೆ ಅಂತ ಹೇಳಿದಾಗ ಆಟೋ ಡ್ರೈವರ್ ಕರ್ಣನ ಕಾಲಿಗೆ ಬೀಳ್ತಾನೆ. ಸರ್, ತುಂಬ ಥ್ಯಾಂಕ್ ಯು ಸರ್, ನೀವು ಇಲ್ಲದೆ ಹೋಗಿದ್ರೆ ಮಗು ಆಗ್ತಿರ್ಲಿಲ್ಲ. ನನ್ನ ಹೆಂಡತಿಗೆ ಹೇಗಿದ್ದಾಳೆ ಅಂತ ಕೇಳಿದಾಗ, ನಿಮ್ಮ ಹೆಂಡತಿ ಆರಾಮಾಗಿದ್ದಾರೆ, ತೊಗೊಳ್ಳಿ ಅಂತ ಹೇಳಿ ಮಗುನ ಕೊಡ್ತಾನೆ. ಇಲ್ಲಿ ರೋಸಿ ಮತ್ತು ಅವ್ರ ಅತ್ತೆ ಎಲ್ಲರೂ ಆಚೆ ಇದ್ದಾಗ ಪೊಲಿಟಿಷಿಯನ್ ಮಾತಾಡಿಸ್ತಿರ್ತಾನೆ. ಆಗ ಅವ್ರ ಅತ್ತೆ ಹೇಳ್ತಾರೆ, ಇದೆಲ್ಲ ಕಾರ್ತಿಕಿಂದ ಸಾಧ್ಯ ಆಗಿದ್ದು ಅಂತ ಕಾರ್ತಿಕ್ನ ಹೊಗಳ್ತಿರ್ತಾರೆ. ಆಗ ರೋಸಿ ಮೇಡಮ್ ಹೇಳ್ತಾರೆ, ಇದೆಲ್ಲ ಅವನಿಂದ ಆಗಿರಲ್ಲ, ಕರ್ಣ ಸರಿಂದ ಆಗಿದ್ದು. ಕರ್ಣ ಸರ್ ವೀಡಿಯೋ ಕಾಲಲ್ಲಿ ಹಿಂಗೆ ಮಾಡು ಅಂತ ಗೈಡ್ ಮಾಡಿದ್ದಕ್ಕೆ ಡೆಲಿವರಿ ಆಗಿದ್ದು ಅಂತ ಹೀರೋಯಿನ್ ಮತ್ತು ರೋಸಿ ಮ್ಯಾಮ್ ಇಬ್ಬರು ಹೇಳ್ತಾರೆ. ಆಗ ಕರ್ಣ ಆಚೆ ಬಂದು ಹೇಳ್ತಾನೆ, ಸರ್ ನೀವು ಕೋಪದಲ್ಲಿ ಹೇಳಿದ್ದು ನನಗೇನು ಬೇಜಾರಿಲ್ಲ, ಸೊ ನಿಮ್ಮ ಮಗಳಿಗೆ ಹೆಣ್ಮಗು ಆಗಿದೆ ಅಂತ ಹೇಳ್ತಾನೆ. ಆಗ ಪೊಲಿಟಿಷಿಯನ್ ತುಂಬ ಖುಷಿ ಆಯಿತು, ಹೆಣ್ಮಗಳು ಆಗಿರೋದು ನಂಗೆ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾಳೆ. ನೀವೆಲ್ಲರೂ ಕರ್ಣ ಅವ್ರನ್ನ ರೋಲ್ ಮಾಡೆಲಾಗಿ ತೊಗೋಬೇಕು, ಅವರು ಹೋಗೋ ದಾರಿಲೇ ನೀವು ನಡಿಬೇಕು, ಆಗ ನಿಮಗೂ ಇದೇ ಥರ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂತ ಪೊಲಿಟಿಷಿಯನ್ ಹೇಳ್ತಾನೆ. ಹಿಂಗೆ ಹೇಳಿದ್ದಕ್ಕೆ ಕಾರ್ತಿಕ್ಗೆ ಕೋಪ ಬರುತ್ತೆ. ಸೊ ಎಲ್ಲ ಕಡೆನೂ ಅವನೇ ಕ್ರೆಡಿಟ್ ತೊಗೋತಾನೆ ಅನ್ನೋ ಸಿಟ್ಟು ಬರ್ತಿರುತ್ತೆ. ಅಲ್ಲಿ ಕರ್ಣ ಯಾವಾಗಲೂ ಮಗು ಹುಟ್ಟಿದಾಗ ಅವ್ನ ಕ್ಯಾಬಿನಲ್ಲಿ ಒಂದು ಗೊಂಬೆಗಳನ್ನ ಇಡ್ತಾ ಬರ್ತಾನೆ. ಹಾಗೆ ಇಡ್ತಾ ಬರಬೇಕಾದ್ರೆ ರೋಸಿ ಮ್ಯಾಮ್ ಹೇಳ್ತಾರೆ, ನೀನು ಚಿಕ್ಕ ವಯಸ್ಸಲ್ಲಿ ಆಗಿರೋದನ್ನು ಯಾವುದನ್ನು ನೀನು ಮರ್ತಿಲ್ಲ ಅಲ್ಲ ಅಂತ ಹೇಳಿದಾಗ, ಅವನಿಲ್ಲ ಯಾವುದನ್ನು ಮರ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕರ್ಣ ನನಗೆ ಕ್ಲಾಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ರೋಸಿ ಮ್ಯಾಮ್ಗೆ ಹೇಳಿ ಹೊರಡ್ತಾನೆ. ಇಲ್ಲಿ ಹೀರೋಯಿನ್ ಹೊರಗಡೆ ಮಾತಾಡ್ಬೇಕಾದ್ರೆ ನೋಡಿದ್ರೆ ನಮ್ಮ ಹುಡುಗ ನನ್ನ ಕರೀತಾನೆ, ನೋಡಿಬೇಕಾದ್ರೆ ಅವರೇ ಕರೆದು ನನ್ನ ಮಾತಾಡಿಸ್ತಾರೆ ಅಂತ ಹೇಳ್ತಾನೆ. ಅದೇಂಗೆ ನಮ್ಮ ಹುಡುಗ ಅಂತ ಕಾನ್ಫಿಡೆಂಟಲ್ಲಿ ನೀನು ಹೇಳ್ತೀಯ, ಅದೆಂಗೆ ಅವ್ರು ನಿನ್ನ ಕರೆದು ಮಾತಾಡಿಸ್ತಾರೆ ಅಂತ ಕೇಳ್ತಾಳೆ. ಅದೆಲ್ಲ ಮನಸ್ಸು ಮಾತಿಂದು, ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಕರ್ಣ ಆಚೆ ಬಂದು, ಗರ್ಲ್ಸ್ ಬನ್ನಿ ಇಲ್ಲಿ ಅಂತ ಕರೀತಾನೆ. ಆಗ ಎಲ್ಲರೂ ಬಂದು ನಿಂತ್ಕೋತಾರೆ. ಆಪ್ರೇಷನ್ ಥಿಯೇಟ್ರಲ್ಲಿ ಯಾರು ಟಾರ್ಚ್ ಹಾಕಿದ್ದು ಅಂತಂದಾಗ ಎಲ್ಲರೂ ಕೈನ ರೈಸ್ ಮಾಡ್ತಾರೆ. ಅಲ್ಲ, ಯಾರು ಫಸ್ಟು ಅದನ್ನು ಐಡಿಯಾ ಬಂದು ಟಾರ್ಚ್ ಆನ್ ಮಾಡಿದ್ದು ಅಂತ ಕೇಳಿದಾಗ ಹೀರೋಯಿನ್ ಕೈ ಎತ್ತುತ್ತಾಳೆ. ಆಗ ಮುಂದೆ ಬನ್ನಿ ಅಂತ ಹೇಳಿದಾಗ ನಿಧಾನಕ್ಕೆ ಹೀರೋಯಿನ್ ಮುಂದೆ ಬರ್ತಾರೆ. ಮುಂದೆ ಬಂದು ಕರ್ಣಂಗೆ, ಸರ್ ನಾನೇ ಟಾರ್ಚ್ ಆನ್ ಮಾಡಿದ್ದು ಅಂತಂದಾಗ, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ಇವಾಗ ಕರೆಕ್ಟಾಗಿ ನೀವು ಸಮಯ ಪ್ರಜ್ಞೆಯಿಂದ ನೀವು ಆ ಸಮಯಕ್ಕೆ ಟಾರ್ಚ್ ಆನ್ ಮಾಡಿದ್ದಕ್ಕೆ ಇವತ್ತು ಪ್ಲ್ಯಾನ್ ಸಕ್ಸಸ್ ಆಗಿ ಮಗು ಆಗಿದ್ದು. ಸರ್ ನಾನು ಡೆಲಿವರಿ ಮಾಡೋದಕ್ಕಾಗಿದ್ದು. ಇದೇ ಥರ ಕಾನ್ಫಿಡೆನ್ಸ್ನ ನಿಮ್ಮ ಲೈಫ್ ಫುಲ್ ಇಟ್ಕೊಂಡಿರಿ, ಇದೇ ಥರ ಇದ್ದರೆ ಒಳ್ಳೆ ಡಾಕ್ಟ್ರು ಕೂಡ ಆಗ್ತೀರಾ ಅಂತ ಕರ್ಣ ಹೀರೋಯಿನ್ಗೆ ಹೇಳ್ತಾರೆ. ಸ್ಕೆಥೋಸ್ಕೋಪ್ನ ಹೀಗೆ ಹಾಕ್ಕೊಳ್ಳೋದಲ್ಲ ಅಂತ ಹೇಳಿ ಅವನೇ ಸ್ಕೆಥೋಸ್ಕೋಪ್ನ ತೆಗೆದು ಸರಿ ಮಾಡಿ ಅವ್ನ ಕುತ್ತಿಗೆಗೆ ಹಾಕ್ತಾನೆ. ಅದನ್ನು ನೋಡಿ ಭಾವಿಂಗೆ ತುಂಬ ಖುಷಿಯಾಗುತ್ತೆ. ಇದು ನಿಮ್ಮ ಆಲ್ ದಿ ಬೆಸ್ಟ್ ಅಂತ ಹೇಳಿ ಕೈ ಕೊಟ್ಟಾಗ ಅವಳು ಕೈ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಕೈ ಶೇಕ್ ಹ್ಯಾಂಡ್ ಮಾಡಿದ್ದಕ್ಕೇ ಅವಳಿಗೆ ಆಗಲೇ ನನ್ನ ಹೀರೋ ನನ್ನ ಮುಟ್ಟಿದ ಅಂತ ಹೇಳಿ ಅವಳು ತಲೆ ಸುತ್ತ ಬಂದು ಹಾಗೆ ಬಿದ್ದೋಗ್ತಾಳೆ. ನಿಮ್ಗೆ ಯಾರು ರೋಲ್ ಮಾಡೆಲ್ ಅಂತ ಕೇಳಿದಾಗ, ನೀವೇ ನನ್ನ ರೋಲ್ ಮಾಡೆಲ್ ಅಂತ ಹೇಳಿ ಅವನ ತಲೆ ಮೇಲೆ ಹಂಗೆ ಸುದ್ದು ಬಿದ್ದೋಗ್ತಾಳೆ. ಆಗ ಕರ್ಣ ಅವಳನ್ನ ಎತ್ಕೊಂಡೋಗಿ ಒಂದು ವಾರ್ಡಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾನೆ. ಆಗ ಇಮಿಡಿಯೇಟಾಗಿ ನರ್ಸ್ ಬಂದು ಹೇಳ್ತಾರೆ, ಕರ್ಣ ಸರ್ ನಿಮಗೆ ಕ್ಲಾಸ್ ಇದೆ, ಅರ್ಜೆಂಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಕರ್ಣ, ರೋಸಿ ಮ್ಯಾಮ್ ನೀವು ಇವನ್ನ ನೋಡ್ಕೊಳ್ಳಿ, ನಂಗೆ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ ಹೇಳಿ ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಹೀರೋಯಿನ್ಗೆ ಎಚ್ಚರ ಆಗಿ ಕೈನ ನೋಡ್ತಾರೆ.
ನನ್ನ ಹುಡುಗ ಮುಟ್ಟಿದ ಕೈ ಯಾರೂ ಮುಟ್ಟಬಾರ್ದು ಅಂತ ಅದನ್ನು ಹಾಗೆ ಇಟ್ಕೊಂಡು ಅವರು ಹೋಗಿದ್ದ ಕಡೆ ಎಲ್ಲ ಹೋಗ್ತಾರೆ. ಅವ್ನು ಹೋಗಿದ್ದ ಕಡೆ ಎಲ್ಲ ನೋಡಿಕೊಂಡು ನಗಾಡಿಕೊಂಡು ತೇಲಾಡಿಕೊಂಡು ಪ್ರೀತಿಲಿ ಖುಷೀಲಿ ಓಡಾಡ್ತಿರ್ತಾರೆ. ಹಾಗೆ ಕ್ಲಾಸ್ ರೂಮಲ್ಲಿ ಪಾಠ ಕೇಳಬೇಕಾದ್ರೂ ಅವ್ರಿಗೆ ಒಂದೇ ಚಿಂತೆ ಆಗಿರುತ್ತೆ. ಇಲ್ಲಿ ರೋಸಿ ಮ್ಯಾಮ್ ಕೇಳ್ತಾರೆ, ನಿಮಗೆಲ್ಲ ಒಳ್ಳೆಯದೇ ಆಗುತ್ತಲ್ಲ ಅಂತ ಹೇಳಿದಾಗ, ಹೊರಗಡೆ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ನಿಮಗೆ ಕಾಯ್ತಾ ಇದ್ದಾರೆ ಹೋಗಬೇಕಂತೆ ಅಂದಾಗ ಕಣ್ಣಂಗೆ ಗೊತ್ತಾಗುತ್ತೆ ಅದು ಅವ್ರ ಅಜ್ಜಿನೇ ಅಂತ. ಅವ್ರ ಅಜ್ಜಿ ಕಣ್ಣನ್ನು ನೋಡೋಕ್ಕೆ ಅಂತ ಬಂದಿರ್ತಾರೆ. ಆದರೆ ಕಣ್ಣನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ನಂಗೆ ಗೊತ್ತು ನನ್ನ ಡಾರ್ಲಿಂಗ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಅವ್ರ ಅಜ್ಜಿನ ಕರ್ಕೊಂಡು ಕರ್ಣ ಹೊರಡ್ತಾನೆ. ಇಲ್ಲಿ ಮನೇಲಿ ನಿತ್ಯ ಗಂಡು ನೋಡ್ಕೊಂಬರೋದನ್ನು ಏನಾಗುತ್ತೆ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾರೆ. ಅವ್ರ ಅಜ್ಜಿ ಕೇಳ್ತಾರೆ, ನಿತ್ಯ ಏನೈತೆ, ಹುಡುಗನ ನೋಡಿದ್ಯಾ ಅಂತ ಕೇಳೋದಕ್ಕೆ ನಿತ್ಯ ಹೇಳ್ತಾಳೆ, ಅಜ್ಜಿ ನಾನು ಈಗ ತಾನೇ ಬಂದಿದ್ದೀನಿ, ಬಂದಿದ ತಕ್ಷಣ ಕೇಳಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಂಗಿ ಹೇಳ್ತಾಳೆ, ಅಜ್ಜಿ ಸ್ವಲ್ಪ ಅಕ್ಕಂಗೆ ಟೈಮ್ ಕೊಡು, ಅವಳೇ ಬಂದು ಹೇಳ್ತಾಳೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಿತ್ಯ ಬಂದು ಅವ್ರ ಅಜ್ಜಿಗೆ, ಅಜ್ಜಿ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ, ನೀನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆ ಖುಷಿಗೆ ಅವಳ ತಂಗಿ ಅವಳ ಬಲ್ಗೆ ಅವ್ನು ಹುಡುಗ ಮುಟ್ಟಿದ್ದು ಅಂತಲೂ ಮರೆತು ಅವ್ರ ಅಕ್ಕಂಗೆ ಹೈಫೈ ಹೊಡೆದ್ಬಿಡ್ತಾಳೆ. ಅದಾದಮೇಲೆ ಅವಳಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಅಕ್ಕಂಗೆ ಹೈಫೈ ಹೊಡೆದ್ಬಿಟ್ನಲ್ಲ ಅಂತ. ಅದಕ್ಕೆ ಅವಳು ಏನೇನು ಹಿಂಗೆ ಆಡ್ತಾ ಇದೆಯಾ, ಆವಾಗಲಿಂದ ಬಲಗೈನ ಉಪಯೋಗಿಸ್ತಾನಿಲ್ಲ ಯಾವ ಕೆಲಸಕ್ಕೂ ಅಂತ ಅವ್ರ ಅಜ್ಜಿ ಬೈತಾರೆ. ಫಸ್ಟು ನಿಮ್ಮ ಅಕ್ಕಂಗೆ ಬಾಯಿ ಸಿಹಿ ಮಾಡಬೇಕು, ಒಳ್ಳೆ ಸುದ್ದಿ ಹೇಳಿದಾಳೆ ಅಂತೇಳಿ ಎಲ್ಲರೂ ಬಾಯಿ ಸಿಹಿ ಮಾಡ್ತಾರೆ. ಅಲ್ಲಿ ನಿತ್ಯನ ಕೇಳಿದಾಗ, ಹುಡುಗ ನಿಂಗೆ ಇಷ್ಟ ಆದ್ನ ಅಂತ ಕೇಳಿದಾಗ ನಿತ್ಯ ಹೇಳ್ತಾಳೆ, ಅಜ್ಜಿ ನಾನೊಂದು ವಿಷಯ ಹೇಳಬೇಕು ನಿನಗೆ, ನಾನು ನೋಡ್ಕೊಂಬಂದಿದ್ದು ನೀನು ತೋರಿಸಿದ ಹುಡುಗ ಅಲ್ಲ, ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ, 6 ತಿಂಗಳಿಂದ ನಾವಿಬ್ಬರು ಪ್ರೀತಿ ಮಾಡ್ತಾಯಿದ್ವಿ, ಹಾಗಾಗಿ ನಂಗೆ ಅವನೇ ಇಷ್ಟ ಅಂತ ಹೇಳ್ತಾಳೆ. ಅಜ್ಜಿ ಅದಕ್ಕೆ ಏನೇ 6 ತಿಂಗಳಿಂದ ಹಿಂಗೆ ಪ್ರೀತಿಸ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಅಜ್ಜಿ ಅವನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಅವ್ನು ನಂಗೆ ಏನು ಬೇಕು ಏನು ಬೇಡ ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತು, ಅವನೆಲ್ಲನೂ ನನಗೆ ನೋಡ್ಕೋತಾನೆ ಅನ್ನೋದು ನಂಗೆ ಚೆನ್ನಾಗಿ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಹಾಗಲ್ಲ, ಏನಾಗುತ್ತೋ ಏನೋ ಅನ್ನೋದು ನಂಗೆ ಭಯ ಅಂತ ಹೇಳ್ತಾಳೆ ಅವ್ರ ಅಜ್ಜಿ. ಆಗ ಅವ್ರ ತಂಗಿ ಹೇಳ್ತಾಳೆ, ಯಾಕೆ ಅಜ್ಜಿ ಇಷ್ಟೊಂದು ತಲೆ ಕೆಡಿಸ್ಕೋತೀಯಾ, ಈಗ ಅಕ್ಕ ಮದುವೆ ಆಗಲ್ಲ ಅಂತಿದ್ದು ಅವಳಿಗೆ ಒಪ್ಕೊಂಡಿದ್ದಾಳೆ, ಸೊ ಶುಭತ್ರ ಶೀಘ್ರಂ ಅಂತ ಅವಳಿಗೆ ಮದುವೆ ಮಾಡೋಣ ಅಂತ ಅವಳ ತಂಗಿ ಹೇಳ್ತಾಳೆ. ಹಾಗೆಲ್ಲ ಫುಲ್ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾಳೆ, ಆಗಲ್ಲ, ಆದರೆ ಈ ಹುಡುಗ ಹೇಗೋ ಏನೋ ಅನ್ನೋದೇ ನಂಗೆ ಭಯ, ನಿಮ್ಮಿಬ್ಬರನ್ನ ಮದುವೆ ಮಾಡ್ಕೊಡೋದೇ ನನ್ನ ಜವಾಬ್ದಾರಿಯಾಗಿರೋದು ಅಂತ ಅವ್ರ ಅಜ್ಜಿ ಹೇಳ್ತಾಳೆ. ಅದಕ್ಕೆ ನಿತ್ಯ ಹೇಳ್ತಾಳೆ, ಅಜ್ಜಿ ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ನು ತುಂಬ ಒಳ್ಳೆಯನೋ, ಹಾಗಾದರೆ ನೀನೇ ಒಂದು ಸಲ ಅವನ ಹತ್ರ ಮಾತಾಡು, ನಾಳೆ ಅವನಿಗೆ ಮನೆಗೆ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಇದು ಬೇಕಾದ್ರೆ ನಿಂಗೆ ಗೊತ್ತಲ್ಲ, ನಾನು ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕು, ಹಾಗೆ ಇನ್ನು 15 ದಿವಸದಲ್ಲಿ ನಾನು ಮದುವೆ ಆಗಬೇಕು ಅಂತ ಅವಳು ಹೇಳ್ತಾಳೆ. ಹಾಗೆ ಪುರೋಹಿತರು ಕೂಡ ಅದನ್ನೇ ಹೇಳಿರ್ತಾರೆ. ಇಲ್ಲಿ ಕರ್ಣ ಅವ್ರ ಅಜ್ಜಿನ ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರಿಗೆ ಬಂದು, ಅಜ್ಜಿ ನಿಂಗೆ ಹಿಂಗೆ ಸಮಾಧಾನ ಮಾಡಬೇಕಂತ ಗೊತ್ತು ಡಾರ್ಲಿಂಗ್, ನನಗೆ ತಗೋ ಅಂತ ಹೇಳಿ ಐಸ್ ಕ್ರೀಮ್ ಕೊಡ್ತಾನೆ. ನನಗೆ ಈ ಐಸ್ ಕ್ರೀಮ್ ಎಲ್ಲ ಬೇಡ, ನಂಗೊಂದು ಮಾತು ಕೊಡು ಅಂತ ಕೇಳ್ತಾಳೆ. ಏನದು ಮಾತು, ಸರಿ ಆಯಿತು ತಗೋ, ನಿಂಗೆ ಏನು ಮಾತು ಬೇಕಾದ್ರೂ ನಾನು ಕೊಡ್ತೀನಿ ಅಂತ ಹೇಳಿ ಮಾತು ತೊಗೋತಾಳೆ. ಆದಷ್ಟು ಬೇಗ ನೀನು ಮದುವೆ ಆಗಬೇಕು ಅಂತ ಅವ್ರ ಅಜ್ಜಿ ಹೇಳ್ತಾರೆ. ಅದಕ್ಕೆ ಕರ್ಣ ಮಾತು ಕೊಟ್ಟ ಮೇಲೆ ಮುಂದಕ್ಕೆ ತೊಗೋಬಾರ್ದು ಅಂತ ಗೊತ್ತಿದೆಯಲ್ಲ ನಿನಗೆ, ನೀನು ಮಾತು ಕೊಟ್ಟಿದ್ಯಾ ಅಂತ ಹೇಳಿ ಕರ್ಣನ ಹತ್ರ ಮಾತು ತೊಗೋತಾರೆ. ಇಲ್ಲಿ ಕರ್ಣಂಗೆ ತಲೆಗೆ ಬರುತ್ತೆ, ಅಪ್ಪಂಗೂ ನಾನು ಮಾತು ಕೊಟ್ಟಿದ್ದೀನಿ ಮದುವೆ ಆಗಲ್ಲ ಅನ್ನೋದು. ಅದಕ್ಕೆ ಕರ್ಣ ಈಗ ಯೋಚನೆ ಮಾಡ್ತಿರ್ತಾನೆ, ಇಲ್ಲಿ ಅಜ್ಜಿಗೂ ಮಾತು ಕೊಟ್ಟಿದ್ದೀನಿ ಅಂತ. ಇಲ್ಲಿ ನಿತಿನ್ ಅಜ್ಜಿ ಅವರಿಬ್ಬರನ್ನ ತೊಡೆ ಮೇಲೆ ಮಲ್ಕೊಂಡು, ಎಷ್ಟು ಚಿಕ್ಕ ಮಕ್ಕಳಾಗಿದ್ರಿ ನೀವು, ಇಷ್ಟು ಬೇಗ ಎಷ್ಟು ದೊಡ್ಡವರಾಗಿದ್ದೀರಾ, ನೀವು ಹಿಂಗೆ ದೊಡ್ಡವರಾಗಿದೆ ನನಗೆ ಗೊತ್ತಾಗಲಿಲ್ಲ, ಆದರೆ ಈಗ ನೀವು ಆಲ್ರೆಡಿ ಮದುವೆ ಆಗಿ ಹೋಗೋದಂತ ಟೈಮ್ ಬಂದಿದೆ, ಆಗಲೇ ನಿನಗೆ ಮದುವೆ ಕೂಡ ಗೊತ್ತಾಯಿತು. ನನ್ನ ಭಯ ಏನಂತ ಅಂದರೆ, ನೀವಿಬ್ಬರು ಮದುವೆ ಆಗಿ ಹೋದ್ಮೇಲೆ ಈ ದೊಡ್ಡ ಮನೇಲಿ ನಾನು ಒಬ್ಬಳೇ ಆಗಿಬಿಡ್ತೀನಿ, ನನ್ನ ಕತೆ ಏನು, ಮುಂದಿನ ಜೀವನ ಏನು ಅನ್ನೋದೇ ನನಗೆ ಭಯ ಆಗ್ತಾಯಿದೆ ಅಂತ ಅವ್ರ ಅಜ್ಜಿ ಹೇಳ್ತಾಳೆ. ಅದಕ್ಕೆ ನಿತ್ಯ ಹೇಳ್ತಾಳೆ, ಅಜ್ಜಿ ನಾನು ಮದುವೆ ಆದಮೇಲೆ ನಾನು ನಿನ್ನ ಕರ್ಕೊಂಡು ನಮ್ಮ ಮನೆಗೆ ಹೊರಟೋಗ್ತೀನಿ, ನೀನು ನನ್ನ ಜೊತೆನೇ ಇರಬೇಕು, ನಿನ್ನಲ್ಲಿ ನಾನು ಒಬ್ಬಳೇ ಬಿಡ್ತೀನಿ ಅಂತ ನಿತ್ಯ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಅಷ್ಟು ಸುಲಭ ಅಲ್ಲ ಹೆಣ್ಮಕ್ಳ, ಒಂದು ಸಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಯಾವತ್ತೂ ಬೀಗ್ರ ಮನೆಗೆ ಬಂದಿರೋದು ಅಷ್ಟು ಶೋಭೆನೂ ಅಲ್ಲ ಅಂತ ಹೇಳ್ತಾಳೆ. ಆಗ ಅದಕ್ಕೆ ಅವಳ ತಂಗಿ ಹೇಳ್ತಾಳೆ, ನೀನೇ ತಲೆ ಕೆಡ್ಸ್ಕೊತೀಯ ಅಜ್ಜಿ, ನಮ್ಮ ಹುಡ್ಗಂಗೆ ನಾನು ಹೇಳ್ತೀನಿ, ನೀವು ನಮ್ಮ ಅಜ್ಜಿನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿದಾಗ ಅವ್ರು ಒಪ್ಕೋತಾರೆ. ಅವರು ತುಂಬ ಒಳ್ಳೆಯವರು, ನಂಗೆ ಚೆನ್ನಾಗಿ ಗೊತ್ತು ಅವ್ರು ಎಷ್ಟು ಒಳ್ಳೆಯವರು ಅಂತ, ಹಾಗಾಗಿ ಅವ್ರು ಒಪ್ಕೋತಾರೆ ಅಂತ ಹೇಳಿ ಹಾಗೆ ಅವಳು ಕನಸಲ್ಲಿ ತೇಲಾಡ್ತಿರ್ತಾಳೆ. ಆಗ ಅವ್ರ ಅಕ್ಕ ಹೇಳ್ತಾಳೆ, ಅಜ್ಜಿ ನೀನೇನಿದು ಇಂಥ ಸಮಯದಲ್ಲಿ ಅಳ್ತಾ ಇದೆಯಲ್ಲ, ನೀವೇ ತಾನೇ ಮದುವೆ ಆಗು ಅಂತ ಯಾವಾಗಲೂ ಹೇಳ್ತಿರ್ತಾರೆ, ಈಗ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಾಗ ಮದುವೆ ಆಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ನಾವು ಹೆಣ್ಮಕ್ಳಾದವ್ರು ಏನು ಮಾಡಬೇಕು ಅಂತ ಅವ್ರ ಅಕ್ಕ ಕೇಳ್ತಾಳೆ.
ಅದಕ್ಕೆ ಅವ್ರ ಅಜ್ಜಿ ಅವ್ರನ್ನ ತಪ್ಪಿಕೊಂಡು ನೀವಿಬ್ಬರು ದೊಡ್ಡವರಾಗಿ ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರಿಕೊಳ್ಳೋದೇ ನನ್ನ ಆಸೆ ಅಂತ ಹೇಳ್ತಾಳೆ. ಇಲ್ಲಿ ಕರ್ಣನ ಅಜ್ಜಿ ಫೋನ್ ಮಾಡಿ ಆಯ್ತಾಯಿತು ಬೇಗ ಬನ್ನಿ ಅಂತ ಹೇಳ್ತಿರ್ತಾಳೆ. ಹಾಗೆ ಎಲ್ಲರೂ ಮನೆಯವ್ರಿಗೆಲ್ಲ ರೆಡಿ ಇದೆಯಾ, ಸ್ವೀಟ್ ರೆಡಿ ಇದೆಯಾ, ಜ್ಯೂಸ್ ರೆಡಿ ಇದೆಯಾ ಅಂತ ಅವ್ರ ಮನೆ ಕೆಲಸವನ್ನು ಕೇಳ್ತಿರ್ತಾರೆ. ಇಲ್ಲಿ ತಟ್ಟೆಲಿರೋ ಪೂಜೆ ಸಾಮಾನು ಕೊಟ್ಟು ಕರ್ಣಂಗೆ ಕೊಟ್ಟು ಅದನ್ನು ಹೋಗಿ ದೇವ್ರ ಹತ್ರ ಇದನ್ನಿಟ್ಟು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬೇಡ್ಕೊಂಬ ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಜ್ಜಿ ಅಂತ ಕೇಳಿದಾಗ ಅಜ್ಜಿ ಏನೂ ಹೇಳೋದಿಲ್ಲ. ಆದರೆ ಅವ್ರ ಅತ್ತೆಗೆ ಎಲ್ಲೋ ಒಂಚೂರು ಡೌಟ್ ಬರುತ್ತೆ. ಆಗ ಅವ್ರ ಅಜ್ಜಿ ಹೇಳ್ತಾರೆ, ನಿಮ್ಮ ಅಣ್ಣಂಗೆ ಹುಡುಗಿ ನೋಡೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಕರ್ಣಂಗೆ ಶಾಕ್ ಆಗುತ್ತೆ. ಅಜ್ಜಿ ಯಾಕಿಂತ ನಿರ್ಧಾರ ತೊಗೊಂಡ್ರು ನೀನೇನು ಹೇಳ್ತಲೇ ನಂಗೆ ಯಾಕಿಂತ ನಿರ್ಧಾರ ತೊಗೊಂಡೆ ಅಜ್ಜಿ ಅಂತ ಕರ್ಣ ಕೇಳ್ತಾನೆ. ಅದು ನೀನೇ ತಾನೇ ನೆನ್ನೆ ಮಾತು ಕೊಟ್ಟಿದ್ದು, ನೀನು ಮಾತು ಕೊಟ್ಟಿದ್ದ ತಕ್ಕಂತೆ ನಾನು ಅದನ್ನು ಅರೇಂಜ್ ಮಾಡಿದ್ದೀನಿ ಅಷ್ಟೇ. ನಂಗೆ ಹೆಣ್ಣು ನೋಡೋಕ್ಕೆ ಬರ್ತಾರೆ, ನೀನು ಹೆಣ್ಣು ನೋಡಬೇಕಷ್ಟೇ ಅಂತ ಅವ್ರ ಅಜ್ಜಿ ಹೇಳ್ತಾರೆ. ಅವರ ಅತ್ತೆ ಬಂದು ಕಂಗ್ರಾಟ್ಸ್ ಕರ್ಣ, ಕಂಗ್ರಾಟ್ಸ್, ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಅವರಮ್ಮನ ಹತ್ರ ಬಂದು ಕರ್ಣ ಹೇಳ್ತಾನೆ, ಅಮ್ಮ ಅಪ್ಪಂಗೆ ಈ ವಿಷಯ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು, ಗೊತ್ತಾದರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ. ಆಲ್ರೆಡಿ ಅವರಪ್ಪ ಮೇಲೆ ನಿಂತ್ಕೊಂಡು ಎಲ್ಲನೂ ನೋಡ್ತಿರ್ತಾನೆ. ಆಗ ಅವರಪ್ಪಂಗೆ ಹೇಳ್ತಾನೆ, ಅವರಪ್ಪ ಕರೀತಾನೆ, ಕರ್ಣ ಮೇಲ್ ಬಾ ಅಂತ. ನಿಂಗೆ ಚೆನ್ನಾಗಿ ನೆನಪಿರಬೇಕಲ್ಲ ನನಗೇನು ಮಾತು ಕೊಟ್ಟಿದ್ಯಾ ಅಂತ ಅಂದಾಗ ಅಜ್ಜಿ ನಿನ್ನೆ ನನ್ನ ಹತ್ರ ಮಾತು ತೊಗೊಂಡಿದ್ಲು, ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದಾಳೆ ಅಂತ ಕರ್ಣ ಹೇಳ್ತಾನೆ. ಹಾಗಾದರೆ ನನಗೆ ಮಾತು ಕೊಟ್ಟಿರೋದನ್ನ ಮರ್ತುಬಿಟ್ಟಿಯಾ? ನೀನು ನನಗೂ ಮಾತು ಕೊಟ್ಟಿದ್ಯಾ, ಹಾಗೆ ಅಗ್ರಿಮೆಂಟ್ ಪೇಪರಲ್ಲಿ ಬರ್ಕೊಟ್ಟಿದ್ಯಾ ನಾನು ಮದುವೆ ಆಗೋದಿಲ್ಲ ಅಂತ, ಈಗೇನು ಮಾಡ್ತೀಯಾ? ಹಾಗಾದರೆ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಕೇಳ್ತಾನೆ. ಇಲ್ಲಿ ಕರ್ಣ ಯೋಚನೆ ಮಾಡ್ತಿರ್ತಾನೆ. ಆದರೆ ಇಲ್ಲಿ ಹೀರೋಯಿನ್ ಅವ್ನ ಕೈ ಮುಟ್ಟಿದ್ದನ್ನೇ ಅವಳು ಫೀಲ್ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಆಗ ಅವ್ರ ಅಕ್ಕ ಬಂದು ಕೇಳ್ತಾಳೆ, ಏನೇ ಇದು ಇನ್ನೂ ಕೈ ಹಿಡ್ಕೊಂಡು ಓಡಾಡ್ತಿದೆಯಲ್ಲ, ಸರಿ ಆಯಿತು, ಒಂದು ಕೆಲಸ ಮಾಡು, ನಾನೇ ನಿಮ್ಮ ಹುಡುಗ ಅಂದ್ಕೊಂಡು ನನಗೆ ಪ್ರಪೋಸ್ ಮಾಡು, ಅದೀಗ ಪ್ರಪೋಸ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ ಅಕ್ಕ, ಹಂಗೆಲ್ಲ ಮಾಡೋದಕ್ಕಾಗಲ್ಲ, ಅದು ಅವ್ರಿಗೆ ಮಾಡಬೇಕು ಅಂತ ಹೇಳಿದಾಗ, ಪರವಾಗಿಲ್ಲ, ನನ್ನ ಟ್ರಯಲ್ ತೊಗೋ, ನಾನೇ ನಿಮ್ಮ ಹುಡುಗ ಅಂತ ಅನ್ಕೋ, ಈಗೇನು ಹೇಳಬೇಕಂತಿದೆಯೋ ಹೇಳು ಅಂತ ಹೇಳ್ತಾಳೆ. ಅಕ್ಕ, ನಾನು ಇಬ್ಬರು ಮನಸ್ಸುಗಳು ಒಂದಾದಮೇಲೆ ಅವ್ರಿಗೆ ಯಾವಾಗಲೂ ನಿಮ್ಮನ್ನೇ ಬಯಸ್ತಾ ಇರುತ್ತೆ, ನೀವಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತೀನಿ. ಹಾಗೇ ಜೀವನದಲ್ಲಿ ಎಲ್ಲನೂ ನಿಮ್ಮ ಹತ್ರ ಹಂಚ್ಕೋತೀನಿ, ಕಷ್ಟ ಆಗಲಿ ಸುಖ ಆಗಲಿ ಎರಡನ್ನೂ ನಿಮ್ಮ ಹತ್ರ ಹಂಚ್ಕೋತೀನಿ. ಹಾಗೆ ನಮ್ಮ ಟೂತ್ ಬ್ರಷ್ ಕೂಡ ಹಂಚ್ಕೊಳ್ಳೋದಕ್ಕೆ ನಾನು ರೆಡಿ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಅವರ ಹೇಳ್ತಾಳೆ, ಈ ದಡ್ಡಿ, ಈ ಥರ ಎಲ್ಲ ಹೇಳಿದ್ರೆ ನಿಮ್ಮ ಹುಡುಗ ಆಮೇಲೆ ನಿನ್ನ ಕೇರೆ ಮಾಡಲ್ಲ, ಇವಳೇನು ಈ ಥರ ಅಂತ ಹೇಳಿ ಓಡೋಗ್ತಾನೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಇಲ್ಲ ಅಕ್ಕ, ನಮ್ಮ ಹುಡುಗ ತುಂಬ ಒಳ್ಳೆಯವನು, ನನಗೆ ಏನು ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಅಷ್ಟೊಂದು ಒಳ್ಳೆಯವನಮ್ಮ, ನಿಂಗೆ ಅಷ್ಟೊಂದು ಒಳ್ಳೆಯನಾಗಿದೆ, ನೀನು ಬೇಗ ನಿನ್ನ ಪ್ರೀತಿ ವಿಷಯನ ಹೇಳ್ಕೊಂಡ್ರೆ ಸರಿ, ಇಲ್ಲ ಬೇರೆಯವ್ರು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾಳೆ. ಕರ್ಣನಪ್ಪ ರೂಮಲ್ಲಿ ಮಸಾಜ್ ಮಿಷಿನಲ್ಲಿ ಕೂತ್ಕೊಂಡು ಮಸಾಜ್ ಮಿಷಿನ್ ಆನ್ ಮಾಡ್ತಾರೆ. ಅಲ್ಲಿಗೆ ಅವ್ರ ತಂಗಿ ಬಂದು ಕೇಳ್ತಾಳೆ, ಅಣ್ಣ ಇಲ್ಲೇನಾಗ್ತದೆ ಅಂತ ನಿಂಗೆ ಗೊತ್ತಾ? ಕರ್ಣಂಗೆ ಹೆಣ್ಣು ನೋಡ್ತಾ ಇದ್ದಾರಂತೆ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಹೋಗಿ ಆ ಡ್ರಾಯರಲ್ಲಿ ಒಂದು ವಿಲ್ ಇದೆ, ಹಾಗೆ ಅಗ್ರಿಮೆಂಟ್ ಪೇಪರ್ ಸೈನ್ ಮಾಡಿರೋದು ತೊಗೊಂಬಾ ಅಂತ ಹೇಳ್ತಾನೆ. ಅದನ್ನು ಓದು ಅಂತ ಅಂದಾಗ ಅವಳು ಅದನ್ನು ಓದ್ತಾಳೆ. ಏನಂತ ಇರುತ್ತೆ ಅಂದರೆ, ಕರ್ಣನ್ ನನ್ನ ಮದುವೆ ಆಗೋದಿಲ್ಲ ಅಂತ ವಿಲ್ಲಲ್ಲಿ ಬರ್ಕೊಟ್ಟಿರೋದು, ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದು ಅಲ್ಲಿ ಫೈಲಲ್ಲಿರುತ್ತೆ. ಅದು ನೋಡಿ ಅವರ ಅತ್ತೆಗೆ ಖುಷಿಯಾಗುತ್ತೆ, ಅದನ್ನು ನೋಡಿ ಅವರ ಅಪ್ಪಂಗೂ ಖುಷಿಯಾಗುತ್ತೆ. ಇಲ್ಲಿ ಕರ್ಣ ಏನು ಮಾಡ್ತಾನೆ ಮುಂದೆ ಕಾದು ನೋಡೋಣ.